ರಜೆ ಹಾಕಿ ನಮ್ಮಪ್ಪ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಹಣೆಗೆ ಪಟ್ಟಿ ಹಾಕಿ, ಹೊಟ್ಟೆಗೆ ಪಟ್ಟಿ ಹಾಕಿ, ಔಷಧಿ ಕೊಟ್ಕೊಂಡು ವಿಷ್ಣು ಸಹಸ್ರನಾಮ ಓದ್ಕೊಂಡು ಕೂತಿದ್ರು. ಕಾಯಿನ್ಸ್ ಇಟ್ಕೊಂಡಿರೋರು. ಕೊಡು ಅಂತ ನನ್ನ ಕೈಲಿ ಕೊಡೋರು. ನಾನು ಒಂದು ಸಲ ಎಸ್ದೆ ಹೀಗೆ. ಒಂದು ಬಿಟ್ಟರು ನನಗೆ. ಭಿಕ್ಷುಕರ ಅಸಡ್ಡೆ ಅಲ್ಲ, ಬಹುಶಃ ಪರಿಸ್ಥಿತಿ. ಯಾರಿಗಾದ್ರೂ ಇಷ್ಟನ ಭಿಕ್ಷೆ ಬೇಡಿ ತಿನ್ನೋಕ್ಕೆ ಅಂದರೆ ಇಲ್ಲ. ಐಡೆಂಟಿಫೈ ಮಾಡಿ ಇಂತಿಂಥವ್ರು ನನಗೆ ದ್ರೋಹ ಬಗೀತಾರೆ, ಇಂಥವ್ರು ಒಳ್ಳೇದು ಮಾಡೋಕ್ಕೆ ರೆಡಿ ಇದ್ದಾರೆ, ಇವ್ರನ್ನ ನಂಬಬಹುದು, ಇವ್ರನ್ನ ನಂಬಬಾರ್ದು. ಅಂದರೆ ನಮ್ಮ ಫ್ಯಾಮಿಲಿ ಒಳಗಡೆ 4 ಜನ ಇದ್ದಾರಲ್ಲ, ಇವ್ರಿಗೆ ಮಾತ್ರ ನನ್ನ ಸಂಬಂಧಿಕರು ಅಂತ ಇರಬಾರ್ದು. ಇದನ್ನು ನೋಡಿ 1000 ಜನ ಚೇಂಜ್ ಆಗಿದ್ದಾರೆ ಅಂತಂದರೆ ಅದಕ್ಕಿಂತ ನನ್ನ ಪಾತ್ರ ಇನ್ನೇನಾದ್ರು ಇದೆಯಾ? 108 ದಿನಗಳ ಫೋರಮ್ ಸೀರೀಸ್ ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಬಹಳಷ್ಟು ಜನರ ಒಂದು ಥಾಟ್ ಪ್ರಾಸೆಸ್ನ ರೆಕ್ಟಿಫೈ ಮಾಡೋ ನಿಟ್ಟಿನಲ್ಲಿ, ಇಂಪ್ಯಾಕ್ಟ್ ಮಾಡೋ ನಿಟ್ಟಿನಲ್ಲಿ, ಇನ್ಸ್ಪೈರ್ ಮಾಡೋ ನಿಟ್ಟಿನಲ್ಲಿ 108 ದಿನಗಳ ಸೀರೀಸ್ ವಿತ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ಕಾರ. ಹೌ ಆರ್ ಯು? ಐ ಆಮ್ ಫೈನ್. ತುಂಬ ಟಾಪಿಕ್ಸ್ ಮಾತಾಡಿದ್ವಿ. ಚೈನ್ ಆಫ್ ಪ್ರೊಡಕ್ಟಿವಿಟಿ, ಗುಡ್ನೆಸ್, ಕೈಂಡ್ನೆಸ್, ಕರೆಕ್ಷನ್ಸ್, ನೆಗೆಟಿವಿಟಿ ಎಲ್ಲವೂ ಮಾತಾಡ್ತಾ ಇದ್ವಿ. ಪ್ರತಿಯೊಂದೂ ಎಷ್ಟು ಈಸಿಲಿ ರಿಲೇಟಬಲ್ ಅಂದರೆ, ಇಫ್ ಯು ಟೇಕ್ ಔಟ್ ಯುವರ್ ಟೈಮ್ ಆ್ಯಂಡ್ ಗೋ ಟು ಅವರ್ ಕಾಮೆಂಟ್ ಸೆಕ್ಷನ್, ನಮ್ಮ ಎಪಿಸೋಡ್ಗಳು ಹಾಕಿದಾಗ ಕಾಮೆಂಟ್ ಸೆಕ್ಷನ್ಗೆ ಹೋದರೆ ಗೊತ್ತಾಗುತ್ತೆ ಹೇಗೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ. ಬ್ಯೂಟಿಫುಲ್. ಪೀಪಲ್ ಆರ್ ಲೈಕ್ ಗೋಯಿಂಗ್ ಕ್ರೇಜಿ ಆನ್ ಯು. ನನಗೆ ಇನ್ನೊಂದು 4 ಮಕ್ಕಳು ಜಾಸ್ತಿ ಆಗಿದ್ದಾರಾ? ಹೌದು, ಅಪ್ಪ ಅನ್ಕೊಳ್ತೀನಿ ನಿಮ್ಮನ್ನು ಅಂತ ಹೇಳಿದ್ದಾರೆ ಅವರು ಓಪನ್ ಆಗಿ. ಆ ಥರ ಸಂದರ್ಭ ಬರುತ್ತೆ. ಅಪ್ಪನಾಗಿ ನಡ್ಕೊಳ್ಳುವ ಸಂದರ್ಭ ಬರುತ್ತೆ. ಅಪ್ಪನಾಗಿ ನಡ್ಕೊಳ್ಳೋದು ಅಂದರೆ ಈಗ ಲೈಕ್ DNA ಫಾದರ್ ಹೇಗೆ ಸಾಕಿ ಸಲಹಿ ಎಲ್ಲ ಕೇರ್ ಮಾಡಿ ಅವ್ರ ಬಗ್ಗೆ ಒಂದು ಕನ್ಸರ್ನ್ ಇಡ್ತಾರೆ, ಹಾಗೆ ಕಲ್ಚರ್ಸನ್ನು ಪಾಸ್ ಮಾಡಬೇಕು. ಇದು ಯಾವ ಕಲ್ಚರ್? ಇದು ಪ್ರೀತಿಯ, ವಿಶ್ವಾಸದ, ಧೈರ್ಯದ ಕಲ್ಚರ್ ಪಾಸ್ ಮಾಡಬೇಕು. ನಮ್ಮ ತಂದೆದೇ ಎಕ್ಸಾಂಪಲ್ಸ್ ಬರುತ್ತೆ ನನಗೆ ಯಾವಾಗಲೂ. ಎಲ್ಲರ ಲೈಫಲ್ಲೂ ಅವ್ರ ತಂದೆ ಹೀರೋನೇ, ತಾಯಿ ಹೀರೋಯಿನ್ನೇನೆ. ನನಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿತ್ತು. ನಾನು ಇಲ್ಲಿ ಬ್ಯಾಂಕಲ್ಲಿದ್ದೆ. ನಮ್ಮ ತಂದೆಗೆ ಬೆಂಗಳೂರಿನಿಂದ ಹುಬ್ಳಿಗೆ ಟ್ರಾನ್ಸ್ಫರ್ ಆಯಿತು. ನನ್ನ ಕ್ಲಾಸ್ಮೇಟ್ ಒಬ್ಬ ಮುನಿರತ್ನಮ್ ಅಂತ, ಅವನು ಸೆಂಟ್ರಲ್ ಬ್ಯಾಂಕಲ್ಲಿ ಅಲ್ಲಿ ಕೆಲಸ ಸಿಕ್ಕಿತ್ತು ಹುಬ್ಳಿಯಲ್ಲೇ. ಸೊ ಇವರಿದ್ದದ್ದು ಒಂದು 3-4 ತಿಂಗಳು ಟೆನ್ಯೂರ್. ಆ 4 ತಿಂಗಳು ಟೆನ್ಯೂರು ಇವನು ಡೈಲಿ ನಮ್ಮ ಅಪ್ಪನ ಮನೆಗೆ ಹೋಗೋನು, ಇದ್ದು ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ವಾಪಸ್ ಅವನು ರೂಮ್ಗೆ ಅವನು ಹೋಗೋದು. ಸೊ ನೈಸ್. ನಾರ್ಮಲಿ ಫ್ರೆಂಡ್ಸ್ ಅಂತಂದರೆ ನಾವಿಬ್ಬರು ಫ್ರೆಂಡ್ಸ್, ಆದರೆ ನಮ್ಮಪ್ಪ ನನ್ನ ಕ್ಲಾಸ್ಮೇಟ್ ಅವರಿಬ್ಬರು ಫ್ರೆಂಡ್ಸ್. ಓಕೆ. ದಿನ ಪೂಜೆ ಮಾಡಿಸೋರು ಓಕೆ ಅವನ ಕೈಲಿ, ಅವನ ಜೊತೆಲಿರೋರು, ಅವನ ಜೊತೆ ತಿಂಡಿ ತಿನ್ನೋರು. ಅವನಿಗೊಂದು ದಿನ ಜ್ವರ ಬಂದಿತ್ತಲ್ಲಿ, 3 ದಿನ ಜ್ವರ. ರಜೆ ಹಾಕಿ ನಮ್ಮಪ್ಪ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಹಣೆಗೆ ಪಟ್ಟಿ ಹಾಕಿ, ಹೊಟ್ಟೆಗೆ ಪಟ್ಟಿ ಹಾಕಿ, ಔಷಧಿ ಕೊಟ್ಕೊಂಡು ವಿಷ್ಣು ಸಹಸ್ರನಾಮ ಓದ್ಕೊಂಡು ಕೂತಿದ್ರು. ಅವ್ರು ಡಾಕ್ಟ್ರು ಅನ್ನೋದಕ್ಕಿಂತ ಅವ್ರು ಹೆತ್ತಪ್ಪನ ಆ ಹುಡುಗಂಗೆ ಅಂದರೆ ಅಲ್ಲ, ನೋಬಡಿ. ಅಂದರೆ ಇದು ಯೂಶಲಿ ತುಂಬ ಅಪರೂಪ ಈ ಥರ ಸೀನ್. ಇದನ್ನೇ ನಂಗೆ ಬಂದಿರೋದು. ಇದೆಲ್ಲ ಆಸ್ತಿಯ ಬಳುವಳಿ. ಏನು ಆಸ್ತಿ ಕೊಟ್ಟರು ಅಂತಂದರೆ ಪಿತ್ರಾರ್ಜಿತ ಆಸ್ತಿ ಇದು, ಪ್ರೀತಿ ವಿಶ್ವಾಸ. ಇದೆಲ್ಲ ನಾವು ಕೇಳಿಸ್ಕೊಂಡಿಲ್ಲ ಅಂತಂದರೆ, ನೋಡಿಲ್ಲ ಅಂತಂದರೆ ನಮಗಿದು ಬರುತ್ತಾ? ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಹೇಳಿ 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 ಎಲ್ಲರಿಗೂ ಅನ್ಸೋಕ್ಕೆ ಶುರುವಾಗಿದೆ ನಾವು ಹೀಗೆ ಬದುಕಬಹುದೇನೋ ಅಂತ, ಅಲ್ವಾ? ಹೇಳೋಕ್ಕೆ ನಂಗೆ ಬೇಜಾರಿಲ್ಲ. ಇದನ್ನು ನಾನು ಸಕ್ಸಸ್ ಫಾರ್ಮುಲಾ ಹೇಳೋಕ್ಕೂ ಬೇಜಾರಿಲ್ಲ, ಫೇಲ್ಯೂರ್ ಫಾರ್ಮುಲಾ ಹೇಳೋಕ್ಕೂ ಬೇಜಾರಿಲ್ಲ. ಈಗೋನೂ ಇಲ್ಲ, ದೊಡ್ಡಸ್ತಿಗೆನೂ ಇಲ್ಲ, ಸಣ್ಣಸ್ತಿಗೆನೂ ಇಲ್ಲ. ನಮ್ಮ ಮಕ್ಕಳ ಜೊತೆ ನಾವು ಕಲ್ಚರ್ ಹೆಂಗೆ ಬರುತ್ತೆ? ಮಾತಾಡ್ತಾ 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 ಬರುತ್ತೆ. ಒಂದು ಇನ್ಸ್ಟೆನ್ಸ್ ಹುಬ್ಳಿದು ಹೇಳಿದೆ, ಇದೇ ನನ್ನ ತಂದೆದು. ಇನ್ನೊಂದು ಇನ್ಸ್ಟೆನ್ಸ್, ತುಂಬ ಚಿಕ್ಕ ಮಗು ನಾನು, ನನ್ನ ವಾಕಿಂಗ್ ಕರ್ಕೊಂಡು ಹೋಗೋರು. ಅಂದರೆ ನನ್ನ ನೆನಪಿರೋ ಹಾಗೆ 4-5 ವರ್ಷ ಇರಬೇಕಷ್ಟೆ. ಕರ್ಕೊಂಡು ಹೋಗಬೇಕಾದ್ರೆ ಭಿಕ್ಷುಕರಿಗೆ ನಮ್ಮ ತಂದೆ ಏನಿದೆಯೋ ಅದನ್ನ ಇಟ್ಕೊಂಡಿರೋರು, ಕಾಯಿನ್ಸ್ ಇಟ್ಕೊಂಡಿರೋರು. ಕೊಡು ಅಂತ ನನ್ನ ಕೈಲಿ ಕೊಡೋರು. ನಾನು ಒಂದು ಸಲ ಎಸ್ದೆ ಹೀಗೆ. ಒಂದು ಬಿಟ್ಟರು ನನಗೆ. ಕೊಡಬೇಕಾದ್ರೆ ಗೌರವದಲ್ಲಿ ಕೊಡಬೇಕು ಅಂತ ಹೇಳಿ ತೆಗೆಸಿ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿಸಿದ್ರು. ಇವತ್ತಿಗೂ ಇದೆ ನನಗೆ. ಅದೇ ಕಲ್ಚರ್ ಬಂದಿದೆ. ಅದು ಹೇಳಿಕೊಡದೇ ಇದ್ದಿದ್ರೆ ಭಿಕ್ಷುಕರು ಅಂದರೆ ಅಸಡ್ಡೆ ಅಂತ ಆಗ್ತಾಯಿತ್ತಲ್ವಾ? ಅವತ್ತು ಬಿದ್ದ ಒಂದೇಟು. ಭಿಕ್ಷುಕರು ಅಸಡ್ಡೆ ಅಲ್ಲ, ಬಹುಶಃ ಪರಿಸ್ಥಿತಿ. ಯಾರಿಗಾದ್ರೂ ಇಷ್ಟನ ಭಿಕ್ಷೆ ಬೇಡಿ ತಿನ್ನೋಕ್ಕೆ ಅಂದರೆ ಇಲ್ಲ.
ಪುಣೆನಲ್ಲಿ ಒಂದು ನನ್ನ ಫ್ರೆಂಡ್ಸ್ ಗ್ರೂಪ್ ಇದೆ. ಓಕೆ. ನಮ್ಮ ಊರಲ್ಲಿ ಭಿಕ್ಷುಕರಿದ್ದರೆ ಅದು ನನಗೆ ಅವಮಾನ ಅಂತ ಅಂದ್ಕೊಂಡಿರುವಂತಹ ಫ್ರೆಂಡ್ಸ್ ಇವರಲ್ಲ. ಅವರ ಪರಿಸ್ಥಿತಿ ಚೆನ್ನಾಗಾಗಬೇಕು. ಓಡಿಸ್ಬಿಡೋದಲ್ಲ ಭಿಕ್ಷುಕರನ್ನ ಊರಿಂದ. ಭಿಕ್ಷೆ ತೆಗೆದೇ ಇರುವಂತಹ, ಭಿಕ್ಷೆ ಕೇಳದೇ ಇರುವಂತಹ ಸ್ಥಿತಿ ತರಬೇಕು ಅಂತ ಹೇಳಿ ಎಲ್ಲರಿಗೂ ಸ್ಕಿಲ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಇದು ಸಿಟಿಸನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆ್ಯಕ್ಚುಲಿ ಇಲ್ಲಿ ಒಂದು ಸಾರಿ ಟು ಇಂಟ್ರಪ್ಟ್. ಸಾಮಾನ್ಯವಾಗಿ ಭಿಕ್ಷುಕರು ಅಥವಾ ಅಸಹಾಯಕರು ಅಂದರೆ ಏನು ಮಾಡ್ತಾರೆ, ಹೋಗಿ ಬಿಟ್ಟು ಊಟ ಕೊಡೋದು ಅಥವಾ ಏನೋ ಕೊಡೋದು, ಅಂದರೆ ನೀನು ಅಲ್ಲೇ ಇರೋ, ಅಲ್ಲಿರೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಬಟ್ ಅವ್ರನ್ನ ಒಂದು ಲೆವೆಲ್ಗೆ ತೊಗೊಂಡು ಹೋಗಿ ಸ್ಕಿಲ್ಫುಲ್ ಮಾಡೋದಿದೆಯಲ್ಲ, ಅವ್ರಿಗೆ ಒಂದು ಹಂತದಲ್ಲಿ ಭಿಕ್ಷೆನೇ ಕೊಡ್ತಾ ಇದ್ದರೆ ಅವ್ರು ಪರ್ಮನೆಂಟ್ ಭಿಕ್ಷಕರಾಗ್ಬಿಡ್ತಾರೆ. ಅವತ್ತಿಗೆ ಭಿಕ್ಷೆ ಕೊಡಿ, ಅವತ್ತಿಗೆ ಅವ್ರಿಗೆ ದುಡಿಯೋಕ್ಕೆ ಶಕ್ತಿ ಇಲ್ಲ ಅಂತ ಅನ್ಕೊಳ್ಳೋಣ. ಆದರೆ 4 ದಿನ ಅದ್ರ ಬಗ್ಗೆ ಯೋಚನೆ ಮಾಡಿ, ನಮ್ಮ ಮಕ್ಕಳು ಹೀಗೆ ಇದ್ದರೆ ಏನಾಗ್ತಾಯಿತ್ತು, ನಾವೇ ಹೀಗಿದ್ದಿದ್ರೆ ಏನಾಗ್ತಾಯಿತ್ತು, ಹಂಗೆ ಅಂದ್ಕೊಂಡು ಅವ್ರನ್ನ ಆ ಪರಿಸ್ಥಿತಿಯಿಂದ ಎತ್ತಿ ಸಂಪಾದನೆಯ ಪರಿಸ್ಥಿತಿಗೆ ತಂದರೆ ಅದು ಬಹುಶಃ ದೇವರು ಮೆಚ್ಚುವಂಥ ಕೆಲಸ. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಈಗ ಅದಕ್ಕೊಂದು ಪ್ಲ್ಯಾನ್ ರೂಪ ಮಾಡ್ತಾಯಿದ್ದೀನಿ. ರೂಪ ಅಂದರೆ ನೀನಲ್ಲ, CSR ಅಲ್ಲಿ ಇವೆಲ್ಲ ನಮಗೆ ಬೇಕಾ? ನಾರ್ಮಲಿ ಅಂದ್ಕೊಂಡ್ರೆ ಬೇಡ ಅಂತ. ಯಾಕೆ ಇದೆಲ್ಲ ಬರ್ಡನ್ನು ಅಂತ? ಹಾಗೆ ಬೇಡವಾ ನಮಗೆ? ನಂದು ಯಾವಾಗಲೂ 2 ಪ್ರಶ್ನೆ ಇದ್ದೇ ಇದೆ. ನನ್ನ ಪ್ರಶ್ನೆ ಇದ್ದೇ ಇದೆ, ಇದೆಲ್ಲ ನನ್ನ ಕೆಲಸನಾ? ಅಲ್ಲ. ಆದರೆ ನನ್ನ ಕೆಲಸ ಅಲ್ವಾ? ಅಷ್ಟೆ. ಇದು ಎಲ್ಲವೂ ನಮ್ಮದೇ. ಬ್ಯೂಟಿಫುಲ್. ನೀವು ಹೇಳಿದ್ರಲ್ಲ ಪುಣೆಯಲ್ಲೂ ನಿಮ್ಮ ಫ್ರೆಂಡ್ಸ್ ಈ ಥರ ಅಂದ್ಕೊಂಡು ಮಾಡ್ತಿದ್ದಾರೆ ಅಂತ. ನಂಗೆ ಅವಾಗ ಆ್ಯಕ್ಚುಲಿ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತು, ಈ ಥರ ಇದ್ದಾರೆ ಅಂತಲೇ ಹುಡ್ಕೊಂಡು ನೀವು ಫ್ರೆಂಡ್ಸ್ ಆಗಿದ್ದೀರಾ? ನೀವು ಫ್ರೆಂಡ್ಸ್ ಆಗಿರೋರೆಲ್ಲ ಹೀಗೆ ಇರೋದಾ ಅಂತ. ಈಗ ಒಬ್ಬೊಬ್ಬರು ಒಂದೊಂದು ನೆಟ್ವರ್ಕಿಗೆ ಬರ್ತಾರೆ. ಗೊತ್ತಿಲ್ಲದೆ, ಈಗ ನಿಮಗೆ ಆರೋಗ್ಯದ್ದೇನೋ ಒಂದು ಸಮಸ್ಯೆ ಇದೆ ಅಥವಾ ನಂಗೆ ಆರೋಗ್ಯದ ಸಮಸ್ಯೆ ಇದೆ, ಅಂಥದ್ದೇ ವೀಡಿಯೋಸ್ ನೋಡ್ತೀನಿ, ಅಂಥದ್ದೇ ಡಾಕ್ಟ್ರ್ ಹತ್ರ ಹೋಗ್ತೀನಿ, ಅಂಥದ್ದೇ ಪೇಷಂಟ್ಗಳ ಜೊತೆ ಹೋಗ್ತೀನಿ. ನನ್ನ ನೆಟ್ವರ್ಕ್ ನಾನು ರೆಡಿ ಮಾಡ್ಕೋತೀನಿ. ಹಾಗೆ ಹೀಗೆ ನೆಟ್ವರ್ಕ್ ರೆಡಿ ಆಗಿಬಿಡುತ್ತೆ. ಹುಡ್ಕೊಂಡು ಹೋಗ್ತೀವಿ, ಸಂದರ್ಭಗಳು ಕೂಡಿ ಬರುತ್ತೆ. ನನ್ನ ತಂದೆಗೆ ಒಂದು ಪ್ರತಿ ಸಲ ಕೂಡಿಡೋರು. ಏನಾದರೂ ಒಂದು ಎಕ್ಸ್ಟ್ರಾ ಕಾಯಿನ್ ಬಂದರೆ ಅದು ಅವಾಗೆಲ್ಲ 5 ಪೈಸಾ 10 ಪೈಸಾ ಅದನ್ನು ತೆಗೆದು ಒಂದು ಡಬ್ಬಿಲಿ ಹಾಕಿಡೋರು. ಅದನ್ನು ಖರ್ಚು ಮಾಡಿಬಿಡ್ಬೋದಾಗಿತ್ತು. ನಮಗೆ ಅವತ್ತು ಊಟಕ್ಕಿಲ್ಲದೆ ಇರುವಂತಹ ಪರಿಸ್ಥಿತಿ ಅಥವಾ ಹ್ಯಾಂಡ್ ಟು ಮೌತ್ ಕಂಡೀಷನ್, ಅಂದರೆ ದುಡಿಮೆ ಇದ್ದರೆ ಅಷ್ಟಾಗತ್ತೆ, ಅಷ್ಟಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಸೇವಿಂಗ್ಸ್ ಅಂತ ಇರ್ತಾರಲ್ಲ, ನನ್ನ ತಂದೆ ಸೇವಿಂಗ್ಸ್ ರೆಡಿ ಮಾಡಿಡೋರು. ಋಣ ಅಂತ ನಮ್ಮ ತಂದೆದೊಂದು ಯಾವಾಗಲೂ ಕಾನ್ಸೆಪ್ಟ್ ಇರೋದು. ನಾನು ಓದುವಾಗ ನನಗೆ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಅಂತ ಹೇಳಿ ಅವರು ನನಗೆ ಊಟ ಕೊಟ್ಟು, ನನಗೆ ಜಾಗ ಕೊಟ್ಟು 5 ವರ್ಷಗಳ ಕಾಲ ಸಾಕಿದ್ದಾರೆ. ನನ್ನ ಋಣವನ್ನು ತೀರಿಸ್ಕೋಬೇಕು ಅಂತ ಹೇಳಿ ಅವರು ಪ್ರತಿ ತಿಂಗಳು ಇಷ್ಟು ಅಂತ ದುಡ್ಡನ್ನು, ಅವರ ಸಂಪಾದನೆಯ 1% ಅಂದರೆ ಯಾವುದೋ ಒಂದು ಮೊತ್ತವನ್ನು ಎತ್ತಿಡೋರು. ಅದು ಮನೇಲಿ ಹೇಳಿರೋರು ಅವ್ರ ಕಲೆಕ್ಷನ್ಗೆ ಬರ್ತಾರೆ, ಅವ್ರನ್ನ ಕೂಡಿಸಿ ಕಾಫಿ ಕೊಟ್ಟು ಆಮೇಲೆ ದುಡ್ಡು ಕೊಡಬೇಕು. ಬಾಗಿಲಿಂದ ಹಾಗೆ ಕಳಿಸ್ಬಾರ್ದು. ಸೊ ಹೀಗೆ ತಂದೆ ತಾಯಿ ಇನ್ಸ್ಪೈರ್ ಮಾಡಬೇಕು, ಆಗ್ತಾರೆ. ಇವತ್ತಿಗೆ ನನಗೆ ಅವರ 5% ಕೂಡ ದಾಟಕ್ಕಾಗಿಲ್ಲ. ಇತ್ತು ಅವರ ಹತ್ರ ಮನಸ್ಸಿತ್ತು, ಆ ಹೃದಯವಂತಿಕೆ ತುಂಬ ಇತ್ತು. ಯಾರಿಗಾದ್ರೂ ಕೊಡಬೇಕಂತಂದರೆ ಅತಿ ಹಂಬಲ್ ಆಗಿ ಕೊಡೋರು. ದಾಷ್ಟಿಕ್ಯದಲ್ಲಿ, ಆರೋಗ್ಯನ್ಸಲ್ಲಿ ಕೊಡ್ತಾ ಇರಲಿಲ್ಲ ಅವರು. ಕೊಡಬೇಕಾದ್ರೆ ತುಂಬ ಗೌರವದಲ್ಲಿ ಕೊಡೋರು. ಬಂದಿದೆ ನನಗೂ ಅಷ್ಟೆ. ನಿಮ್ಮ ಸಂಪರ್ಕದಲ್ಲಿ ಇದ್ದು ನಿಮ್ಮನ್ನು ನೋಡಿದಾಗಲೇ ಎಷ್ಟು, ನಿಜವಾಗ್ಲೂ ಹೇಳ್ತೀನಿ, ಎಕ್ಸಾಜರೇಷನ್ ಅಲ್ಲಪ್ಪ, ಎಂಥ ಮನಸ್ಥಿತಿ ಅಲ್ವಾ ಅನ್ಸುತ್ತೆ. ಇನ್ನು ಆ ಮನುಷ್ಯನೂ ನೋಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಂದೊಂದ್ಸಲಿ ದುರಾಸೆನೂ ಆಗುತ್ತೆ. ನನ್ನನ್ನೇ ನೋಡಿ ನಿಜವಾಗಿ ಹೀಗೆ ಅಪ್ಪ ಆಗುವುದು ಅಂತಂದರೆ ಇದು. ಒಳ್ಳೇದು ಹೇಳ್ಕೊಡ್ಬೇಕು, ಕೆಟ್ಟದ್ದು ಹೇಳ್ಕೊಡ್ಬೇಕು, ಕೆಟ್ಟದ್ರಿಂದ ಬಚಾವಾಗೋದು ಹೇಳ್ಕೊಡ್ಬೇಕು. ಯಾರ್ಯಾರು ನಮ್ಮನ್ನು ಐಡೆಂಟಿಫೈ ಮಾಡಿ ಇಂತಿಂಥವ್ರು ನನಗೆ ದ್ರೋಹ ಬಗೀತಾರೆ, ಇಂಥವ್ರು ಒಳ್ಳೇದು ಮಾಡೋಕ್ಕೆ ರೆಡಿ ಇದ್ದಾರೆ, ಇವ್ರನ್ನ ನಂಬಬಹುದು, ಇವ್ರನ್ನ ನಂಬಬಾರ್ದು, ಎಲ್ಲ ವಿಷಯಗಳನ್ನು ಹೇಳಬೇಕು ಮಕ್ಕಳಿಗೆ. ಯಾರು ಹೇಳ್ತಾರೆ? ಹೇಳುವವರು ನಿಂತೋಗಿದೆ. ಈಗ ಹೇಳುವವರು ಯಾರಾದರೂ ಒಬ್ರು ಬೇಕಲ್ಲ, ಅದೇ ನಾವು. ನಿಮ್ಮ ಹತ್ರ ಮಾತಾಡದೇ ಇರೋ ವಿಚಾರ ಇದೆಯಾ? ಅಪ್ಪ ಆಗಿ, ಮಕ್ಕಳಾಗಿ ನಿಮ್ಮ ಜೊತೆ ಕಾಫಿ ಕುಡ್ದಿದ್ದೀನಿ, ತಿಂಡಿ ತಿಂದಿದ್ದೀನಿ, ಎಲ್ಲ ಒಳ್ಳೆ ವಿಚಾರಗಳು ಹೇಳಿದ್ದೀನಿ, ನೋವಿನ ವಿಚಾರಗಳು ಹೇಳಿದ್ದೀನಿ, ಬದುಕುವ ವಿಚಾರಗಳು ಹೇಳಿದ್ದೀನಿ. ಹೀಗೆ ಅಪ್ಪ ಆಗಬೇಕು, ನೀವೆಲ್ಲ ಅಮ್ಮ ಆಗಬೇಕು. ಅದು ಬರೀ DNA ಅಲ್ಲ,
ಅಂದರೆ ನಮ್ಮ ಫ್ಯಾಮಿಲಿ ಒಳಗಡೆ 4 ಜನ ಇದ್ದಾರಲ್ಲ ಇವ್ರಿಗೆ ಮಾತ್ರ ನನ್ನ ಸಂಬಂಧಿಕರು ಅಂತ ಇರಬಾರ್ದು. ಯಾರಿಗಾದರೂ ಆಗೋಕ್ಕೆ ರೆಡಿ ಇರಬೇಕು. ಆ ಎಲ್ಲ ನೆಟ್ವರ್ಕ್ಗಳು ಒಂದಾಗ್ಲಿಕ್ಕೆ ಶುರು ಆಗುತ್ತೆ, ಧೈರ್ಯ ಬರ್ಲಿಕ್ಕೆ ಶುರು ಆಗುತ್ತೆ, ಬದುಕೋಕ್ಕಾಗತ್ತೆ. ಅವ್ರಿಗೆ ಬದುಕಿಗೆ ಪ್ರತಿನಿತ್ಯ ಒಂದು ಡೋಸ್ ಕೊಡಬೇಕು, ಒಂದು ಖುಷಿ ಕೊಡಬೇಕು, ಎನರ್ಜಿ ಕೊಡಬೇಕು. ಬದುಕೋದು ಹೀಗೂ ಬದುಕಬಹುದಲ್ಲ ಅಂತ ಹೇಳಬೇಕು. ಹೊಸ ಹೊಸ ಆಯಾಮಗಳನ್ನು ಹೇಳಬೇಕು. ಆವಾಗ ಅವ್ರಿಗೆ ಬದುಕಲಿಕ್ಕಾಗತ್ತೆ. ಇದನ್ನು ನೋಡಿ 1,000 ಜನ ಚೇಂಜ್ ಆಗಿದ್ದಾರೆ ಅಂತಂದರೆ ಅದಕ್ಕಿಂತ ನನ್ನ ಪಾತ್ರ ಇನ್ನೇನಾದ್ರು ಇದೆಯಾ ಅಂತ. ಇದಕ್ಕೋಸ್ಕರನೇ ಭಗವಂತ ನಮ್ಮನ್ನು ಹುಟ್ಟಿಸಿರೋದು, ಶಕ್ತಿ ತುಂಬಿರೋದು, ವಿದ್ಯೆ ತುಂಬಿರೋದು, ನೆಟ್ವರ್ಕ್ ತುಂಬಿರೋದು ಎಲ್ಲ ಯಾತಕ್ಕೆ ಅಂತಂದರೆ ನಾನೇ ಬಳಸ್ಕೊಳಕ್ಕಲ್ಲ. ಇದನ್ನ ನಮ್ಮ ತಂದೆ ಯಾವಾಗಲೂ ಹೇಳೋರು. ನಿನಗೆ ಕಾರ್ ಬೇಕು, ಯಾಕೆ ಬೇಕಂದರೆ ಹಿಂದೆ 3 ಜನನ ಎಕ್ಸ್ಟ್ರಾ ಕೂಡಿಸ್ಕೊಂಡು ಹೋಗೋಕ್ಕೆ ಬೇಕು. ನಿಂಗೆ ದೊಡ್ಡ ಮನೆ ಬೇಕು, ಯಾಕೆಂದರೆ ಸಂಬಂಧಿಕರು ಬರ್ತಾರೆ, ಅವ್ರ ಜೊತೇಲಿ ಬದುಕೋಕ್ಕೆ ನಿಂಗೆ ಅವ್ರಿಗೆ ಜಾಗ ಕೊಡಬೇಕು, ಅದಕ್ಕೋಸ್ಕರ ಬೇಕು ಅಂತ. ಇಷ್ಟೇ ಥಿಯರಿಯನ್ನು ನಾವು ಸಣ್ಣ ಸಣ್ಣ ಥಿಯರಿನ ಅಭ್ಯಾಸ ಮಾಡಿಕೊಂಡ್ರೆ ಆಯಿತು. ಇವತ್ತು ಯಾರಿಗೋ ಕಾಫಿ ಕೊಡುವ ಶಕ್ತಿ ಇದೆ, ಅಷ್ಟೇ ಕೊಡಿ. ಅರ್ಧ ಲೋಟ ಕೊಡುವ ಶಕ್ತಿ ಇದೆ, ಆದರೆ ಕೊಡಬೇಕಾದ್ರೆ ಬೇಜಾರಿನಿಂದ ಕೊಡೋದು ಬೇಡ. ಕೊಡಬೇಕಾದ್ರೆ ನಿರ್ವಂಚನೆಯಿಂದ ಮನಸ್ಫೂರ್ತಿಯಾಗಿ ಕೊಡಬೇಕು. ಶಂಕರಾಚಾರ್ಯರು ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ, ಏನಿರಲ್ಲ ಆ ಮನೆಯಲ್ಲಿ ಅವಳೊಬ್ಳಿಗೆ. ಅವಳು ಹೇಳ್ತಾಳೆ, ನೀವು ಕೊಡೋಕೆ ನನಗೇನು ಇಲ್ಲ ಸ್ವಾಮಿ ಅಂತ. ಏನಿದೆಯೋ ಅದನ್ನ ಕೊಡು ಅಂತ. ನಲ್ಲಿಕಾಯಿ ಇದೆ ಅಂತ ಕೊಡು ಅಂತ. ಕೊಡುವ ಮನಸ್ಸು ಬೇಕು, ಕೊಡುವ ಮನಸ್ಸು ಬೇಕು. ಹಾಗೆ ಕೊಡುವ ಮನಸ್ಸು ಇದ್ದಷ್ಟು ನೆಟ್ವರ್ಕ್ ದೊಡ್ಡದಾಗುತ್ತೆ. ಏನು ಹೇಳೋಕ್ಕಿಲ್ಲ ನನಗೆ. ಒಂಥರ ಇದು ಅಪ್ಪಾನಂದಮಯ ಆಗಿದೆ. ತುಂಬ ಖುಷಿ ಆಗುತ್ತೆ, ಸಾರ್ಥಕ ಅನಿಸುತ್ತೆ. ಸಾರ್ಥಕತೆ ತಪ್ಪುಗಳದ್ದು ಬೇಕಾದಷ್ಟು ಮಾಡಿಬಿಟ್ಟಿದ್ದೀವಿ, ತಿದ್ದುವ ಅವಕಾಶ ಯಾವಾಗಿದೆ? ಪ್ರತಿನಿತ್ಯ ತಿದ್ದುಕೋತಾ ಇದ್ದೀನಿ ಅಷ್ಟೇ. ನೀವು ಹೇಗೆ ಅಂದರೆ ನಿಮ್ಮ ತಂದೆ ಒಂದು ಮಾಡಿದ್ದಾರೆ, ಅದನ್ನು ನೋಡಿ ಮಾಡಿದ್ದೀರಾ, ಅದನ್ನು ನೆಕ್ಸ್ಟ್ ಲೆವೆಲ್ಗೂ ತೊಗೊಂಡು ಹೋಗ್ತಾ ಇದ್ದೀರಿ. ಐ ಥಿಂಕ್ ದಿಸ್ ಈಸ್ ಸಮಥಿಂಗ್ ಕಮೆಂಡಬಲ್. ಯಾಕಂದರೆ ದೊಡ್ಡವರು ಒಂದು ಜನ್ರೇಷನ್ ಅವರು ಬಾಳಿ ಬದುಕಿ ಒಂದು ರೀತಿಯಲ್ಲಿ ಅವ್ರು ತೋರಿಸ್ಕೊಟ್ಟಿರ್ತಾರೆ. ಅದನ್ನು ಐಡೆಂಟಿಫೈ ಮಾಡಿ ನಾನು ಹೀಗೆ ಇದ್ದರೆ ಅವರಂಗೆ ಆದರ್ಶ ಆಗಬೇಕು, ಆಗಬಹುದು ಅಂತ ಅಂದ್ಕೊಂಡು ಅದನ್ನು ಮುಂದಿನ ಸ್ತರಕ್ಕೆ ಆ ಕಾಲಕ್ಕೆ ತಕ್ಕ ಹಾಗೆ ತೊಗೊಂಡೋಗೋದಿದೆಯಲ್ಲ, ಆ ಸೂಕ್ಷ್ಮತೆ ಬೇಕು ಅದನ್ನ ಮಾಡೋದಕ್ಕೆ. ಇಂಟೆಲಿಜೆನ್ಸ್ ಬೇಕಿಲ್ಲ ಅಲ್ಲಿ, ಅಲ್ಲೊಂದು ಸೂಕ್ಷ್ಮತೆ ಬೇಕು, ಸಂವೇದನೆ ಬೇಕು. ಎಕ್ಸಾಕ್ಟ್ಲಿ ರೈಟ್ ವರ್ಡ್. ಯಾರೋ ನೋಡ್ತಾ ಇದ್ದಾರೆ, ಯಾರಿಗೋ ಪೇಯ್ನ್ ಆಗ್ತಾ ಇದೆ, ಗೊತ್ತಾಗಬೇಕು. ಮನೇಲಿ ಹೊರಗಡೆ ಸಮಾಜದಲ್ಲಿ ಎಲ್ಲೂ ಆಗ್ತಾ ಇದೆ. ಅದಕ್ಕೊಂದು ಟೆಂಪರರಿ ಸೊಲ್ಯೂಷನ್, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುವ ಕಡೆ ನನ್ನ ಯೋಚನೆ ಯಾವಾಗಲೂ ಇರುತ್ತೆ. ಯಾರೋ 4 ಜನ ಭಿಕ್ಷೆ ಬೇಡ್ತಾ ಇದ್ದಾರೆ, ನಂಗೆ ಅನ್ಸುತ್ತೆ ಈ ಭಿಕ್ಷೆ ಬೇಡ್ತಾ ಇದ್ದಾರಲ್ಲಪ್ಪ, ಅಯ್ಯೋ ಯಾಕೆ ಈ ಪರಿಸ್ಥಿತಿ ಇವರಿಗೆ ಅಂತ ಅನಿಸುತ್ತೆ. ತಕ್ಷಣ ನನಗೆ ಇವ್ರನ್ನ ಈ ಸ್ಥಿತಿಯಿಂದ ಹೊರಗೆ ತರೋದು ಹೇಗೆ, ಕೆಲಸ ಕೊಡ್ಬೋದಾ ಇವರಿಗೆ, ಆ ಕ್ಷಣಕ್ಕೆ ಊಟ ಕೊಡಿಸೋದು. ಆದರೆ ಅವ್ರಿಗೆ ಕೆಲಸ ಕೊಟ್ಟು ತನ್ನ ಊಟವನ್ನು ತಾನೇ ಸಂಪಾದನೆ ಮಾಡಿಕೊಳ್ಳೋದು. ಈ ಥರ ತುಂಬ ಯೋಜನೆಗಳನ್ನು ಮಾಡಿದ್ದೀನಿ. ಬದುಕೋಕ್ಕೆ ನನ್ನ ಲೈಸೆನ್ಸ್ ಫೀಯನ್ನು ಕಟ್ಕೋತಾ ಇದ್ದೀನಿ, ಇನ್ಶೂರೆನ್ಸ್ ಫೀನ ಕಟ್ಕೋತಾ ಇದ್ದೀನಿ. ನಮ್ಮೆಲ್ಲರಿಗೂ ಬದುಕೋಕ್ಕೆ ಒಂದು ಇನ್ಶೂರೆನ್ಸ್ ಫೀ ಕಟ್ಟಬೇಕು, ಲೈಸೆನ್ಸ್ ಫೀ ಟು ಲೀವ್ ಅಂತ ಕಟ್ಕೋತಾ ಇದ್ದೀನಿ. ನೀವು ಎಷ್ಟೊಂದು ಸತಿ ಹೇಳ್ತಿರಲ್ವ, ಮತ್ತೆ ನಾನು ಬದುಕು ಬಂದಿದ್ದು ಯಾತಕ್ಕೆ, ಇದನ್ನೆಲ್ಲ ಮಾಡಬೇಕು ಅಂತಲೇ ಅನಿಸುತ್ತೆ, ದೇವ್ರ ಇಚ್ಛೆ ಅಂತ ಅಂತೀರಿ. ಬೇಕೆಂದರೆ ನಿಮ್ಮ ಪರಿಸ್ಥಿತಿಯಲ್ಲಿ ಹಾರ್ಟ್ ಬ್ಲಾಕೇಜ್ ಆಗಿದ್ದಾಗ ಬಹುಶಃ ಇಲ್ಲ ದೇ ಹ್ಯಾಡ್ ಟು ಗೋ ಅಂಡರ್ ಸರ್ಜರಿ ಆಗಬೇಕಾಗಿತ್ತು, ಅಥವಾ ಬದುಕ್ತಿದ್ರೋ ಇಲ್ವೋ ಅನ್ನೋ ಪರಿಸ್ಥಿತಿ ಇರಬೇಕಾಗಿತ್ತು. ಯು ಆರ್ ಮೋರ್ ಫಿಟ್ ಆ್ಯಂಡ್ ಫೈನ್ ಟುಡೇ ಫಾರ್ ಅ ಬಿಗ್ಗರ್ ರೀಸನ್, ಬಿಗ್ಗರ್ ಕಾಸ್. ಭಗವಂತನಿಗೆ ಹಿಂಗೆ ಅನ್ಸುತ್ತಂತೆ, ಕೆಲಸ ಮಾಡ್ತಾ ಇದ್ದಾನೆ ಆದರೆ ಒಂದು ಸ್ವಲ್ಪ ಶಾಕ್ಸ್ ಕೊಡಬೇಕು ಅಂತ. ಆ ಶಾಕ್ ನಿಮಗೆ ಕೊಟ್ಟಿದ್ದ ರಿಯಾಲಿಟಿ ಶಾಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಪ್ಪ.